Welcome to Inand room tour. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾವು ಕೇರಳದಲ್ಲಿ ಥರ್ಡ್ ಡೇ ಸ್ಟೇ ಮಾಡಿರೋವಂಥ ಹೋಟೆಲ್ಲು. ಇದ್ರ ಆಂಬಿಯನ್ಸು ಮತ್ತು ರೂಮ್ ಟೂರ್ನ ನಿಮ್ದೊಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕೋಣ ಅಂತ ಈ ರೂಮ್ ಟೂರ್ ಮಾಡ್ತಾ ಇದ್ದೀವಿ. ನಾವಿವಾಗ ಆಲ್ಮೋಸ್ಟ್ ಒಂದು 8:30 ಆಗಿತ್ತು ಅನ್ಸುತ್ತೆ ಈ ರೂಮ್ನ ಚೆಕ್ ಇನ್ ಮಾಡಿ. ನಮ್ಮದು ಫಸ್ಟ್ ಫ್ಲೋರ್ ಆಗಿತ್ತು. ಸೊ ನಾವು ಲಿಫ್ಟ್ ಮೂಲಕ ಹೋದ್ವಿ. ಲಿಫ್ಟಲ್ಲಿ ಇದೊಂದು ಕೋಟ್ ತುಂಬ ಚೆನ್ನಾಗಿ ಅನಿಸ್ತು. ನಾನು ಇದುವರೆಗೂ ಎಲ್ಲೂ ಲಿಫ್ಟಲ್ಲಿ ಹೋದಾಗ ಈ ಥರ ಕೋಟ್ಸ್ ನಾನು ನೋಡಿರಲಿಲ್ಲ. ಲಿಫ್ಟಲ್ಲೇ ಸ್ಟೆಪ್ಸ್ ಯೂಸ್ ಮಾಡಿ ಅನ್ನೋ ಒಂದು ಕೋಟ್ ಇತ್ತು, ನಂಗೆ ತುಂಬ ಇಷ್ಟ ಆಯಿತು. ಸೊ ಒಂದು ಕ್ಯಾಪ್ಚರ್ ಮಾಡಿದೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಇನ್ನೊಂದು ರೂಮ್ ಟೂರ್. ಇದು ನಾವು ಬಂದು ಥರ್ಡ್ ಡೇ ಸ್ಟೇ ಮಾಡ್ಕೊಂಡಿರೋ ರೂಮು. ಇದೊಂದು ಸ್ವಲ್ಪ ಶೀತ ಜಾಸ್ತಿ ಐತೆ, ಅದಕ್ಕೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ನೈಟ್ ವ್ಯೂನೇ ತೋರ್ಸೋಣ ಅಂತ ಹೇಳ್ಬಿಟ್ಟು ನೈಟ್ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಇದೊಂಥರ ಹೆಂಗೆ ಅಂದರೆ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಈ ಪರ್ಟಿಕ್ಯುಲರ್ ಹೋಟೆಲಲ್ಲಿ. ಅಲ್ಲಿ ಪೇಂಟಿಂಗ್ಸ್ ಚೆನ್ನಾಗಿತ್ತು, ಇಲ್ಲಿ ಆಂಬಿಯನ್ಸ್ ಒಂಥರ ಶೋ ಪೀಸಸ್ ಎಲ್ಲ ಜಾಸ್ತಿ ಇಟ್ಟಿದ್ದಾರೆ, ಪ್ಲ್ಯಾಂಟ್ಸ್ ಎಲ್ಲ ಜಾಸ್ತಿ ಡೆಕೋರ್ ಮಾಡಿದ್ದಾರೆ ಇಲ್ಲಿ. ಅಲ್ಲೂ ಕೂಡ ನಮ್ಮದು ಲಿಫ್ಟ್ ಆಪೋಸಿಟೇ ಇತ್ತು ರೂಮು. ಇಲ್ಲೂ ಕೂಡ ನಮಗೆ ಲಿಫ್ಟ್ ಆಪೋಸಿಟೇ ರೂಮ್ ಕೊಟ್ಟಿದ್ದಾರೆ. 5 ಇಲ್ಲೊಂದು 4 ಹಿಂಗೆ ಎಲ್ಲ ರೂಮ್ ಹತ್ರನೂ ಒಂದೊಂದು ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ ಈ ಥರ ನೋಡಿ. ಇಲ್ಲಿ ಇದು ತುಂಬ ಚೆನ್ನಾಗಿದೆ. ಇದು ಶೋ ಪೀಸ್ ವಾಲ್ಸಿಗೆ. ಇದು ಈ ಥರ ಕಾರಿಡಾರ್ ಇದೆ. ಕೆಳಗಿನ ಹೇಳ್ತಾವ ಥರ ಪ್ಲ್ಯಾಂಟ್ಸ್. ಈ ಫುಲ್ ಹೋಟೆಲ್ನ ಪ್ಲ್ಯಾಂಟ್ಸಿಂದನೇ ಮೋಸ್ಟ್ ಆಫ್ ಡೆಕೋರ್ ಮಾಡಿದ್ದಾರೆ. ಅಂದರೆ ಎಲ್ಲ ವಾಲ್ಸಿಗೆ ಈ ಥರ. ಅದಕ್ಕೊಂದು ಬೆಳಗ್ಗೆ ಅಷ್ಟು ಚೆನ್ನಾಗಿ ಕಾಣಲ್ಲ, ನೈಟ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಜಿಯೋ ವೈಫೈ ನಮ್ಮನೆಗಿತ್ತಲ್ಲ ಸೇಮು. ಇಲ್ಲಿ ನೋಡಿದ್ದು ಎಷ್ಟು ಕ್ಯೂಟ್ ಆಗೈತೆ, ಸಕ್ಕತ್ತಾಗೈತೆ. ಆ ಕಾರ್ಡ್ ಲಾಸ್ಟಾಗಿ ಆ ಥರ ಇಟ್ಟಿದ್ದಾರೆ ಆಯ್ತಾ. ಅಲ್ಲಿ ಮೇ ಬಿ ಬಾಲ್ಕನಿ ಇರ್ಬೋದೇನೋ ನೋಡೋಣ. ಒಂದೊಂದು ವಾಲಿಗೆ ಒಂದೊಂದು ಥರ ಕೊಟ್ಟಿದ್ದಾರಲ್ಲ, ಸಖತ್ತಾಗಿದೆ. ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಪ್ಲಾಂಟ್ಸ್. ಅದ್ರೂ ಸ್ಲಿಪ್ಪರ್ ಹಾಕಿ ಬಂದಿಲ್ಲ. ಸೊ ಹೊರಗೆ ಹೋಗೋದು ಬೇಡ. ಕ್ಲೋಸಾ? ಕ್ಲೋಸ್ ಇದೆ ಇದು. ಅಂದರೆ ಇಲ್ಲೊಂಥರ ಲಾಸ್ಟ್ ರೂಮ್ ಇತ್ತಲ್ಲ, ಆ ಥರ ಎಲ್ಲ ಸೀನ್ರಿ ಎಲ್ಲ ಸಿಗಲ್ಲ. ಸಿಟಿ ಮಿಡಲಲ್ಲಿದೆ ಇದು ರೂಮು, ಅದಕ್ಕೆ ಇದಷ್ಟು ಅಂದರೆ ಸೀನ್ರಿ ಎಲ್ಲ ಇಲ್ಲ. ದಟ್ಸ್ ವೈ ಮೇ ಬಿ ಬಾಲ್ಕನಿನೂ ಮಾಡಿಲ್ಲ ಅಂತ ಅನ್ಕೊಂತೀನಲ್ವಾ ಅಲ್ಲ. ಇದು ರೂಮ್ ಮಧ್ಯೆ ಅಂದರೆ ಸಿಟಿ ಮಧ್ಯೆ ಇರೋದ್ರಿಂದ ಅಷ್ಟು ಬಾಲ್ಕನಿ ಮಾಡಿ. ನಮ್ಮ ರೂಮಿಗೇನೆ ನಾಲ್ಕಲ್ಲಿ ಇದೆಲ್ಲ. ಹೌದು, ನಮ್ಮ ರೂಮಿಗೇನೆ. ಲೆಟ್ಸ್ ಗೆಟ್ ಇನ್ ಟು ದ ರೂಮ್. ಸೇಮ್ ಅದೇ ಥರ ಇದೆ ಅನ್ಸುತ್ತೆ ಈ ರೂಮ್ನು. ಬಾಲ್ಕನಿ ಒಂದು ಮಿಸ್ ಇದೆ ಅಷ್ಟೇನೆ. ಹಿಂಗೆ ಬಂದರೆ ಇಲ್ಲೂ ಸೇಮ್ ಕಬೋರ್ಡು, ಶೂ ರ್ಯಾಕ್ ಅಲ್ಲೂ ಇತ್ತು, ಬಟ್ ಕ್ಲೋಸ್ಡ್ ಇರಲಿಲ್ಲ. ಇಲ್ಲಿ ಕ್ಲೋಸ್ ಇದೆ. ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ ವೈಡ್. ಇವಾಗ ಜಸ್ಟು ಬೆಳಗ್ಗೆ ಹಾಕ್ಕೊಂಡಿರೋ ಡ್ರೆಸ್ಸಸ್ನ ಹಾಕಿದೀವಿ. ಆಮೇಲೆ ಒಳಗೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಈಗ ಸೇಮ್ ಅಲ್ಲೂ ರೈಟ್ ಸೈಡಿಗೆ ಕಬೋರ್ಡ್ ಇತ್ತು, ಸೈಡಿಗೆ ಇಲ್ಲಿ ವಾಶ್ರೂಮ್ ಇದೆ. ಇಲ್ಲೊಂದು ಸ್ವಲ್ಪ ದೊಡ್ಡ ವಾಶ್ರೂಮ್ ಅಂತ ಅನ್ಸುತ್ತಲ್ಲ ಅಪ್ಪು. ಸೇಮ್ ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ ಅಂತ. ಹಿಂಗೆ ಚೆನ್ನಾಗಿದೆ ಅಲ್ಲಿ.
ಸೇಮ್ ಇಲ್ಲೂ ಬ್ರಷು, ಸೋಪು, ಶಾಂಪ್ಸು ಅವೆಲ್ಲ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬಂದರೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು. ಇಲ್ಲಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಇಲ್ಲಿ ಸ್ಟೂಲ್ ಕೊಟ್ಟಿದ್ದಾರೆ ಕುತ್ಕೊಂಡು ಡ್ರೆಸ್ ಮಾಡ್ಕೊಳ್ಳೋಕ್ಕೆ. ಇಂತ ಅಲ್ಲಿರಲಿಲ್ಲ, ಇಲ್ಲಿದೆ ಪುಟ್ಟದೊಂದು. ಹೌದು, ನಾನು ಮೇಕಪ್ 5 ನಿಮಿಷಕ್ಕೆ ಪಟ್. ನಮಗೆ ಚಿಕ್ಕವರಿಂದನೂ ಅಷ್ಟು ರೂಢಿ ಇಲ್ಲ ಮೇಕಪ್ ಮಾಡೋದು. ಸೇಮ್ ಟೀ, ಕಾಫಿ ಮಗ್ಸ್ 2, ಕೆಟಲ್ಲು. ದೆನ್ ರೂಮಿಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಬೆಡ್. ಅಲ್ಲಿ ಸೀನ್ರಿ ಇತ್ತು. ಇಲ್ಲೊಂದ್ಸಲ ರಫ್ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ. ಪೇಂಟಿಂಗ್ ಇದು ಅಲ್ಲ, ಪೇಂಟಿಂಗ್ ಅಲ್ಲ, ಇದು ವಾಲ್ಪೇಪರ್. ಇದು ವಾಲ್ಪೇಪರಿಗೂ ಪೇಂಟಿಂಗಿಗೂ ನೋಡು ಎಷ್ಟು ಕಾಸ್ಟ್ ಕಮ್ಮಿ ಅಲ್ಲ. ಇಲ್ಲೂ ಚೆನ್ನಾಗಿದೆ ಈ ಥರ ಅಲ್ವಾ. ಒಂದು ಚೇರು, ಒಂದು ಅದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚೇರ್ ಅಷ್ಟೇ ಕೊಟ್ಟಿದ್ದಾರೆ. ಇಷ್ಟೊಂದು ಸಾಕಂತಲ್ಲ, ಇಲ್ಲಿ ಏನಾದರೂ ವರ್ಕ್ ಮಾಡೋದು ಇದ್ರೆ ಅಷ್ಟೇನೆ. ಇಲ್ಲಿ ಈ ರೂಮಿಗೆ ಬಾಲ್ಕನಿ ಇಲ್ಲ, ಓನ್ಲಿ ವಿಂಡೋ. ವಿಂಡೋ ಸೀನ್ರಿ ಅಂತೂ ಚೂರು ಚೆನ್ನಾಗಿಲ್ಲ, ಯಾಕೆಂದ್ರೆ ಸಿಟಿ ಮಧ್ಯೆ ಇರೋದ್ರಿಂದ ಸೀನ್ರಿ ಸಿಗಲ್ಲ. ಈ ತರ ಇದೆ. ಮೇ ಬಿ ಬೆಳಗ್ಗೆ ಕಾಣಿಸುತ್ತೆ, ಏನೋ ಒಂದು ಹಳೆ ಮನೆ ತರ ಇದೆ. ಬೆಟರ್ ಕ್ಲೋಸ್ ಮಾಡೋದು. ಸಾರಿ, ಏನಿದೆ ಲೈಟ್ಸ್ ಅಷ್ಟು ಡಿಫ್ರೆಂಟ್ ಆಗಿ ಸಕ್ಕತ್ತಾಗಿ ಹಾಕಿದ್ದಾರೆ. ಇನ್ನು ಈ ಹೋಟೆಲ್ ಆಂಬಿಯನ್ಸ್ ಹೇಗಿದೆ ಅಂತ ಹೋಗಿ ನೋಡ್ಕೊಂಬನ್ನಿ. ಇನ್ನು ಈ ವಾಲ್ ಎಂಟ್ರಿಲೇ ನಾವೇನು ಚೆಕ್ಔಟ್ ಆಗ್ತೀವಲ್ಲ ಅದು ಆಪೋಸಿಟ್ ವಾಲಲ್ಲೇ ಈ ಥರ ಡೆಕೋರೇಟಿವ್ ಮಾಡಿದ್ವಿ. ಇದೊಂಥರ ನನಗೆ ಯೂನಿಕ್ ಅಂತ ಅನಿಸ್ತು. ನಾನು ಹೋಗಿರೋ ಹೋಟೆಲಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು. ಅಂದರೆ ಡಿಫ್ರೆಂಟ್ ಕಂಟ್ರಿದು ಕ್ಲಾಕ್ನ ಹ್ಯಾಂಗ್ ಮಾಡಿದ್ರು ಇಲ್ಲಿ. ಅಂದರೆ ಲಂಡನಲ್ಲಿ ಮತ್ತು ಡೆಲ್ಲಿ, ದುಬೈ. ಅಂದರೆ ನಾವು ಹೋದಾಗ ಆಲ್ಮೋಸ್ಟ್ ಒಂದು 8:30 or 9 ಆಗಿತ್ತು ಈ ವಿಡಿಯೋ ಮಾಡ್ತಾ. ಆವಾಗ ಕಂಟ್ರಿಲಿ ಯಾವ್ಯಾವ ಟೈಮ್ ಇದೆ ಅಂತ ಅದು ತೋರಿಸ್ತಾ ಇತ್ತು. ಸೊ ಒಂಥರ ಡಿಫ್ರೆಂಟ್ ಥೀಮು. ಆ್ಯಂಡ್ ಅದು ಕ್ಲಾಕ್ ಏನಿದೆ ಅದರ ಡಿಸೈನ್ ಕೂಡ ತುಂಬ ಚೆನ್ನಾಗಿತ್ತು. ನೋಡೋಕ್ಕಂತೂ ಒಂಥರ ಡಿಫ್ರೆಂಟಾಗಿ ಯೂನಿಕ್ಕಾಗಿ ಒಂಥರ ಶೈನಿಯಾಗಿ ತುಂಬ ಚೆನ್ನಾಗೇ ಕಾಣಿಸಿತ್ತು. ಇದು ಶೈನಾಗಿ ಕಾಣಿಸೋಕ್ಕೆ ಅದೆಲ್ಲ ಅಲ್ಲಿ ಹಾಕಿದಾರಲ್ಲ ಚಿಕ್ಕ ಲೈಟು ಅದ್ರ ಮೇಲೆ ರಿಫ್ಲೆಕ್ಟ್ ಆಗೋ ಥರ. ಸೊ ಅದು ಒಂಥರ ತುಂಬ ಚೆನ್ನಾಗಿತ್ತು. ಅಂದರೆ ಈ ಪರ್ಟಿಕ್ಯುಲರ್ ಹೋಟೆಲು ನನಗನ್ಸಿದ್ದು ಯಾರೆಲ್ಲ ಇವಾಗ ನ್ಯೂಲಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಹೋಮು ಅವರಿಗೆ ಇಂಟೀರಿಯರ್ ಆಗಲಿ ಅಥವಾ ಐಡಿಯಾ ಚೆನ್ನಾಗಿದೆ ಅಂದರೆ ಮಾಡ್ಬೋದು. ಈ ಹೋಟೆಲಲ್ಲಿ ಏನು ಮಾಡಿದಾರೋ ನಮ್ಮ ಮನೇಲೂ ಕೂಡ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ ಅದರದ್ದು ಡಿಸೈನ್ಸ್ ಎಲ್ಲ. ಸೊ ಐಡಿಯಾಸ್ ಇದರಿಂದ ತೊಗೋಬೋದು ಅಂತ ನಂಗೆ ಅನಿಸ್ತು.
ಇನ್ನು ಇದು ಬಂದು ಆ ಹೋಟೆಲ್ನ ರೆಸ್ಟೋರೆಂಟು. ಏನ್ ಮಸ್ತ್ ಇದೆ ಅಂತಂದ್ರೆ ಒಳಗೋಗ್ತಾನು ಅಷ್ಟೇ ಪೀಸ್ಫುಲ್ ಆಗಿ ಲೈಟ್ಫುಲ್ ಆಗಿ ಡೆಕೋರೇಟಿವ್ ಆಗಿ ಟೇಬಲ್ ಕೂಡ ಅಷ್ಟೇ ಡೆಕೋರೇಷನ್ ಮಾಡಿದ್ರು. ಅಂದ್ರೆ ಸಿಂಪಲ್ ಥಿಂಗ್ಸ್ ಇಂದಾನೆ ಆ ಬಾಟಲ್ಸ್ ಗ್ಲಾಸಸ್ನೇ ಟೇಬಲ್ ಮೇಲೆ ಡೆಕೋರೇಟ್ ಮಾಡಿದ್ರಿಂದ ಅದ್ರ ಬ್ಯೂಟಿ ಇನ್ನೊಂದ್ ಸ್ವಲ್ಪ ಎನ್ಹಾನ್ಸ್ ಆಗಿತ್ತು. ಸೊ ನಾವುನು ಅಂದ್ರೆ ಡೈಲಿ ಬೇಸಿಸ್ ಅಲ್ಲಿ ನಮ್ಮ ಮನೆ ಕೂಡ ಇದೇ ತರ ಇರ್ಬೇಕು ಅಂದ್ರೆ ನಾವು ಇದೇ ತರ ಆ ತರ ಫೀಲ್ ತಗೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ನಮ್ಮ ಮನೇಲೂ ಕೂಡ ಈ ತರ ಟೇಬಲ್ ಡೆಕೋರೇಟಿವ್ ಮಾಡ್ಬೋದಲ್ಲ ಅಂತ ನಂಗೆ ಕೂಡ ಅನ್ಸ್ತು. ನಾವು ನಿನ್ನೆ ರೂಮ್ ಟೂರ್ ಮಾಡ್ತಾ ಟೆರೆಸ್ಸಿಗೆ ಹೋಗೋದೇ ಮರ್ತ್ಬಿಟ್ವಿ. ನಿನ್ನೆ ಆಕ್ಚುಲಿ ಟೆರೆಸ್ ಅಲ್ಲಿ ನೈಟ್ ತಗೊಂಡಿದ್ರೇನೆ ಚೆನ್ನಾಗಿರೋದು. ಇಲ್ಲೆಲ್ಲ ಲೈಟ್ಸ್ ಹಾಕಿ ಇದೊಂಥರ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ನಾವು ಇಲ್ಲೇ ಊಟ ಮಾಡ್ಬೋದಾಗಿತ್ತು ನೈಟ್. ಊಟ ಇಲ್ಲಿ ಕೊಡಲ್ಲ. ಯಾಕೆ ಕೊಡಲ್ಲ? ಕೊಡ್ತಾರೆ ಅನ್ಸುತ್ತೆ, ಟೇಬಲ್ ಎಲ್ಲ ಹಾಕಿದಾರಲ್ಲ. ಜಸ್ಟ್ ಅದು ಶೋಗ್ ಅಷ್ಟೇ ಅದು. ಹಾ ಇಲ್ಲ ಚೆನ್ನಾಗಿದೆ, ಲೈಟ್ಸ್ ಎಲ್ಲ ಚೆನ್ನಾಗಿದೆ ಹೇಳ್ಕೊಂಡು. ಇದು ನಿನ್ನೆ ಲೈಟ್ಸ್ ಹಾಕಿದ್ರಲ್ಲ ಸಖತ್ತಾಗಿ ಬರೋದು. ಕೆಲವೊಂದು ಸ್ಮಾಲ್ ಆಗಿ ಇಂಡೋರ್ ಗೇಮ್ಸ್ ಇಟ್ಟಿದ್ದಾರೆ, ಕೇರಮು ಅದು ಇದು ಅಂತ ಹೇಳಿ. ಇದೇನು ಗೊತ್ತಿಲ್ಲ, ಬಾಲ್ ಟೆನ್ನಿಸ್. ಇನ್ನ ಇದಾಗಿತ್ತು ಇವತ್ತಿಂದು ರೂಮ್ ಅಂಡ್ ರೆಸ್ಟೋರೆಂಟ್ ಟೂರ್. ಇದು ಬಂದು ನಾವು ಥರ್ಡ್ ನೈಟ್ ನಾವು ಸ್ಟೇ ಮಾಡಿರೋ ರೂಮು ತೆಕ್ಕಾಡಿಯಲ್ಲಿ, ಸೆಂಟರ್ ಆಫ್ ಸಿಟಿ. ಇದ ರೂಮು ಮತ್ತೆ ರೆಸ್ಟೋರೆಂಟ್ ಟೂರ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.